ಅರ್ಚನಾ, ಬಂದ್ಯಾ? ನೀನಿವತ್ತು ಬಂದೇ ಬರ್ತೀಯ ಅಂತ ನನಗೆ ಗೊತ್ತಿತ್ತು. ಬರದೆ ನಿನಗೆ ಬೇರೆ ದಾರಿನೇ ಇರಲಿಲ್ಲ. ಬಾ, ನನ್ನ ಮುಂದೆ ಬಾ ಅರ್ಚನಾ. ಅಮ್ಮಾಜಿ, ಆರು ತಿಂಗಳು 17 ದಿನ 19 ಗಂಟೆ 8 ನಿಮಿಷದ ಹಿಂದೆ ನೀನು ಈ ಮನೆಯಿಂದ ಹೋಗಿದ್ದೆ. ಇವತ್ತು ತಾರೀಕು 17, ಮಂಗಳವಾರ. ಇವತ್ತು ಇದೇ ಸಮಯಕ್ಕೆ ಇಲ್ಲಿಗೆ ಬರ್ತೀಯ ಅಂತ ನಾನು ಆವತ್ತೇ ಬರೆದಿಟ್ಟಿದ್ದೆ. ಬಾಬಾ, ಹೇಳು ಮಗಳ, ಕೂತ್ಕೋ. ಒಳ್ಳೆದಾಗಿ. ಯಾಕೆ ಮಗಳೇ, ಏನಾಯ್ತು? ಹೇಳೋದಿಕ್ಕೆ ಏನಿದೆ ಅಮ್ಮಾಜಿ? ಏನೇನೋ ಆಗ್ತಾ ಇದೆ. ಬರೀ ಅವಮಾನ, ಬೇಸರ. ಅವತ್ತು ನೀನು ಇಲ್ಲಿಂದ ಹೋಗೋವಾಗ ನಿನ್ನ ಮುಖದಲ್ಲಿ ಸಂತೋಷ, ಆನಂದ ತುಂಬಿ ತುಳುಕ್ತಾ ಇತ್ತು. ಇಡೀ ಪ್ರಪಂಚನೇ ಗೆಲ್ಲೋ ಉತ್ಸಾಹ ನಿನ್ನಲ್ಲಿತ್ತು. ಬರೀ 6 ತಿಂಗಳ ಹಿಂದೆ. ಅಮ್ಮಾಜಿ, ನನ್ನ ಜೀವನದಲ್ಲಿ ಏನೇನೋ ಬದಲಾವಣೆ ಆಗ್ತಾ ಇದೆ. ನಾನು ಅನ್ಕೊಳ್ತಾ ಇರೋದೆಲ್ಲ ನಡೀತಾ ಇದೆ. ನನಗೆ ಮತ್ತೆ ಮದ್ವೆ ನಿಶ್ಚಯ ಆಗಿದೆ, ನನ್ನ ಮಾವನ ಮಗನ ಜೊತೆ. ಮತ್ತೆ ನಿನ್ನ ಮುಂದಿನ ವಿದ್ಯೆ ಗತಿ ಏನು? ಅಮ್ಮಾಜಿ, ನಾನು ನಿಮ್ಮ ಹತ್ರ ವಿದ್ಯೆ ಕಲಿಬೇಕು ಅಂತ ಬಂದಾಗ್ಲಿಲ್ಲ ನನ್ನ ಮನಸ್ಸಿನಲ್ಲಿ ದ್ವೇಷದ ಜ್ವಾಲಾಮುಖಿ ಸ್ಫೋಟ ಆಗ್ತಾ ಇತ್ತು. ಇಡೀ ಪ್ರಪಂಚನೇ ನನ್ನ ವೈರಿ ಅನ್ನೋ ತರ ಭಾವನೆ ಇತ್ತು. ಎಲ್ರ ಹಾಗೆ ನಾನು ಮದ್ವೆ ಆಗಿ ಸುಖ ಸಂಸಾರಕ್ಕೆ ಆಸೆ ಪಟ್ಟೆ. ಆದ್ರೆ 2 ದಿನದಲ್ಲಿ ಗಂಡ ಸತ್ ಹೋಗಿ ಖುಷಿ ಖುಷಿಯಾಗಿರೋ ಹುಡುಗ ಹುಡುಗಿರೆಲ್ಲ ನನ್ನ ವೈರಿಗಳ ತರ ಕಾಣ್ತಾ ಇದ್ರು. ಅವ್ರ ಮೇಲೆಲ್ಲ ಸೇಡ್ ತೀರಿಸ್ಕೋಬೇಕು ಅನ್ನಿಸ್ತಾ ಇತ್ತು. ಅದಕ್ಕೆ ನಿಮ್ಮ ಹತ್ರ ಬಂದೆ. ತಪ್ಪು ತಪ್ಪು ಅರ್ಚನಾ. ಸೇಡಿಗಾಗಿ ವಿದ್ಯೆ ಅಲ್ಲ. ನನ್ನ ಮನ್ಸೇ ಹಾಗಿತ್ತು ಅಮ್ಮಾಜಿ. ಆದ್ರೆ ಇವತ್ತು ಅದು ತಪ್ಪು ಅಂತ ಅನ್ನಿಸ್ತಾ ಇದೆ. ಬೇಡ, ನನಗಿನ್ನು ಈ ವಿದ್ಯೆ ಬೇಡ. ಸಂಸಾರಸ್ಥೆಯಾಗಿ ಸುಖವಾಗಿರುವಂತ ಆಶೀರ್ವಾದ ಮಾಡಿ ಅಮ್ಮಾಜಿ. ಸರಿ, ಹೋಗು, ಒಳ್ಳೇದಾಗ್ಲಿ. ಆಗಾಗ ಬರ್ತಾ ಇರು. ಬಾಬಾ, 2011 ಮೇ 17ನೇ ತಾರೀಕು ಮಂಗಳವಾರ.
ಅವತ್ತು ಅಷ್ಟೊಂದು ಸಂತೋಷದಿಂದ ಕುಣಿತಾ ಹೋದೆ. ಅವತ್ತಿನ ನಿನ್ನ ಸ್ಥಿತಿಗೂ ಈಗ ನೀನಿರೋದಕ್ಕೂ ಪೂರ್ತಿ ಬದಲಾಗಿದೆ. ಆಗಿನ ಅರ್ಚನಾ ಅಲ್ಲ ನೀನು. ಎಲ್ಲ ಕಡೆಯಿಂದಲೂ ನನಗೆ ಮೋಸ ಆಗ್ತಾ ಇದೆ. ಎಲ್ಲರೂ ಮೋಸ ಮಾಡ್ತಾ ಇದ್ದಾರೆ. ನನ್ನನ್ನು ಮದುವೆಗೆ ಒಪ್ಸಿಟ್ಟು ನನ್ನ ಅತ್ತೆ ಮಾವನೇ ನನ್ನನ್ನು ದೂರ ಮಾಡಿದ್ರು. ಆದರೆ ನನ್ನ ಗಂಡನಿಗೆ ಕಳೆದೋಗಿದ್ದು ನೆನಪಿನ ಶಕ್ತಿ ಬಂದು ಅವರೊಬ್ಬರೇ ನನ್ನ ಪರವಾಗಿ ನಿಂತರು. ನನ್ನ ಗಂಡ ನ್ಯಾಯವಾಗಿ ನಮ್ಮ ಪಾಲು ನಮಗೆ ಕೊಡಿ ಅಂತ ಕೇಳಿದ್ದಕ್ಕೆ ನಮ್ಮ ಮಾವ ನನ್ನನ್ನು ಬಾಯಿಗೆ ಬಂದಾಗ ಬೈದ್ರು. ನಾನು ಹೆಂಡತಿ ಅಲ್ಲ, ಇಟ್ಕೊಂಡವಳು ಅನ್ನೋ ಥರ ಅಸಹ್ಯದ ಮಾತು ಹೇಳಿದ್ರು. ನಿನ್ ಮಾವನ್ ಬಾಯಿನಲ್ಲಿ ಅದಕ್ಕಿಂತ ಒಳ್ಳೆ ಮಾತು ಬರೋದಕ್ಕೆ ಹೇಗೆ ಸಾಧ್ಯ ಹೇಳು? ಧರ್ಮಯ್ಯ ಹೊಲಸ್ ಮನುಷ್ಯ, ಮರ್ಯಾದೆ ಜೀವನಕ್ಕೆ ಬೆಲೆ ಕೊಡದಿರೋ ಪಾಪಿ. ತನ್ನ ಹಾಗೆ ಬೇರೆಯವರು ನೀತಿಗೆಟ್ಟವರು ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ನಿಮಗೆ ನಮ್ಮ ಮಾವ ಪಾಪಿ ಚಿರಾಯು. ಅವನ ಚರಿತ್ರೆನೇ ಗೊತ್ತು ನನಗೆ. ಇಷ್ಟು ದಿನ ಸ್ವತಂತ್ರವಾಗಿ ಚೆಲ್ಲಾಟ ಆಡ್ದ. ಈಗ ಅವನ ಸಮಯ ಮುಗೀತು. ಅವನ ಪಾಪದ ಕೂಡ ತುಂಬ್ತಾ ಬಂತು. ನೀನ್ ಹೆದರಬೇಡ ಮಗ, ಎಲ್ಲ ನಾನು ಸರಿ ಮಾಡ್ತೀನಿ. ಮುಂದೆ ಏನೇನು ನಡೆಯುತ್ತೋ ಎಲ್ಲ ನೀನು ನೋಡ್ತೀಯ. ಅಪ್ಪಾಜಿ, ನಾನು ಧರ್ಮಯ್ಯನ ಮಗನ ಹೆಂಡತಿ ಅನ್ನೋ ಗೌರವ ನಿನಗೆ ಸಿಗ್ಬೇಕು. ಆ ಸ್ಥಾನಕ್ಕೆ ಪೈಪೋಟಿ ಮಾಡ್ತಾ ಇರೋ ಇನ್ನೊಂದು ಹೆಣ್ಣು ಮನೆಯಿಂದ ಆಚೆ ಹೋಗ್ಬೇಕು. ಆಸ್ತಿ ನಿನ್ನ ಗಂಡನಿಗೆ ದಕ್ಕಬೇಕು. ಹಾಗೆ ಆಗುತ್ತೆ. ಅಪ್ಪಾಜಿ, ಏನ್ರಿ ಅದು? ಯಾರ್ದು ಕಾಗ್ದ? ಯಾಕ್ರಿ ಒಬ್ರು ನಗ್ತಾ ಇದ್ದೀರಾ? ಏನ್ ಮಾಡಲಿ ಹೇಳ, ಅಳು ಹಾಗಿಲ್ಲ. ಏನ್ ಕಾಗ್ದ ಅದು? ಕಾಗದ ಅಲ್ಲ, ನೋಟಿಸ್. ಲಾಯರ್ ನೋಟಿಸ್. ಅದಕ್ಕೆ ಕನ್ನಡದಲ್ಲಿ ತಿಳುವಳಿಕೆ ಪತ್ರ, ಸೂಚನಾ ಪತ್ರ ಅಂತಲೂ ಕರೀತಾರೆ. ಒಂದು ರೀತಿಯಲ್ಲಿ ಕೊನೆ ಎಚ್ಚರಿಕೆ ಪತ್ರ. ಯಾಕಿಷ್ಟೊಂದು ಒಗಟಾಗಿ ಮಾತಾಡ್ತೀರಾ? ಅದೇನು ಅಂತ ಸ್ಪಷ್ಟವಾಗಿ ಹೇಳ್ಬಾರ್ದಾ? ರುಕ್ಮಿಣಿ, ಇನ್ನೂ ನನಗೆ ಸ್ಪಷ್ಟವಾಗಿಲ್ಲ. ನೀನು ಹಡೆದಿರೋರು ಸರಿಯಿಲ್ಲ ಅಂದ್ಕೊಂಡಿದ್ದೆ. ಈಗ ನೋಡಿದ್ರೆ ನೀನು ಪಡೆದಿರೋರು ಸರಿಯಿಲ್ಲ ರುಕ್ಮಿಣಿ. ನಮ್ಮ ಮಕ್ಕಳು ಒಬ್ಬೊಬ್ಬರು ಒಂದೊಂದು ರೀತಿ ನಡ್ಕೋತಿದ್ದಾರೆ.
ಸೊಸೆ ಅಂದ್ರು ಅವ್ರಿಗಿಂತ ತಾವೇನು ಕಮ್ಮಿ ಅಂತ ಅವ್ರಿಗಿಂತ ಜಾಸ್ತಿನೇ ಬೆದರಿಕೆ ಆಗ್ತಿದೆ. ಹರಿ ಲಾಯರ್ ನೋಟಿಸ್ ಕಳಿಸಿದಾಗ ನೀನ್ ಕೂಗಾಡಿದೆ. ಈಗ ನಿನ್ನ ಸೊಸೆ ಚಿತ್ರ ನೋಟಿಸ್ ಕಳಿಸಿದಾಳೆ. ಚಿತ್ರ ಮತ್ತೆ ನನ್ನ ಭಾಗ ನನಗೆ ಕೊಡದೇ ಇದ್ರೆ ಕಾನೂನಿನ ಪ್ರಕಾರ ಪಡಿಬೇಕಾಗತ್ತೆ ಅಂತ ಲಾಯರ್ ಮೂಲಕ ಕೊನೆ ತಿಳುವಳಿಕೆ ಪತ್ರ ಕಳಿಸಿ. ರುಕ್ಮಿಣಿ, ಚಿತ್ರ ವಿಷಯ ಬಂದಾಗಲೆಲ್ಲ ನೀನು ಅವಳ ಪರ ವಹಿಸ್ತಿದ್ದೆ. ಈಗ ಯಾಕೆ ಸುಮ್ಮನಿದೆ? ಎಲ್ರಿಗೂ ಅವರವರ ಪಾಲು ಬೇಕು ಅಷ್ಟೆ. ನಾನು ನೀನು ಬೇಕಾಗಿಲ್ಲ, ಈ ಮನೆ ಬೇಕಾಗಿಲ್ಲ, ಈ ಮನೆ ಒಡಿಬಾರದು, ಭಾಗ ಆಗಬಾರದು ಅಂತಿದ್ದಲ್ಲ ರುಕ್ಮಿಣಿ. ನಾವು ಹೀಗೆ ಹಠ ಹಿಡಿದು ಕೂತ್ರೆ ಈ ವಯಸ್ಸಲ್ಲಿ ಕೋರ್ಟು ಕಚೇರಿ ಅಂತ ಅಲಿಬೇಕಾಗತ್ತೆ. ಕಿಲ್ಲಾರಿ, ಕೋರ್ಟ್ ಕಚೇರಿಗೂ ಅಲಿಬಾರ್ದು, ಮನೇನು ಭಾಗ ಆಗಬಾರ್ದು. ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ. ನೋಟಿಸ್ ಬಂದು ತಲುಪ್ತು. ಒಳ್ಳೆಯದಾಯಿತು. ಇನ್ನೊಂದೆರಡು ದಿನದಲ್ಲಿ ವಿಷಯ ತಿಳಿಸ್ತೀನಿ. ಓಕೆ. ಚಿತ್ರ, ಮಾವನಿಗೆ ನೋಟಿಸ್ ಕಳಿಸಿದೆಯಲ್ಲ, ಸರಿನಾ ಇದು? ಹೆಣ್ಮಕ್ಳು ಮನೆ ಬೆಳಗು ನಂದಾದೀಪ ಅಂತಾರೆ, ಆದ್ರೆ ನನ್ನ ಮನೆ ನಂದಾದೀಪ ಮನೇನ ಸುಡೋ ಬೆಂಕಿ ಆಗ್ತಾ ಇದೆ. ಈ ಮನೆ ಹೆಣ್ಣು ಮಕ್ಕಳು ನಂದಾದೀಪ ಆಗೋದು ಈ ಮನೆ ಯಜಮಾನರಿಗೆ ಇಷ್ಟ ಇಲ್ಲ. ಹೆಣ್ಣು ಮಕ್ಕಳೇ ಬೆಂಕಿಲಿ ಸುಟ್ಟು ಹೋಗ್ತಾ ಇದ್ದಾರೆ. ಈ ಮನೆಯಲ್ಲಿ ಹೆಣ್ಮಕ್ಳಿಗೆ ಗುಲಾಮ್ಗಿರಿಗಿಂತ ಬೇರೆ ಸ್ಥಾನ ಇಲ್ಲ. ಅದಕ್ಕೆ ನನಗೆ ನಿಮ್ಮ ಆಸ್ತಿ ಬೇಕಾಗಿಲ್ಲ, ಅದ್ರ ಬಗ್ಗೆ ಸ್ವಲ್ಪನೂ ಆಸೆ ಇಲ್ಲ ನನಗೆ. ಮತ್ತ್ಯಾಕೆ ನೋಟಿಸ್ ಕಳಿಸಿದ್ಯಾ? ಇಷ್ಟು ದಿನ ಆದರೂ ನನ್ನ ಮೇಲಾಗಿರೋ ಅನ್ಯಾಯನ ಸರಿಪಡಿಸಕ್ಕೆ ನಿಮ್ಮಿಂದ ಆಗಿಲ್ಲ. ನಿಮ್ಮ ಮಗನಿಂದ ನನಗೆ ನ್ಯಾಯ ಕೊಡ್ಸಕ್ಕಾಗಿಲ್ಲ. ಯಾವತ್ತಾದ್ರೂ ಹೆಂಡತಿ ದುಡ್ಡು ಕದ್ದು ಅವಳು ಬದುಕನ್ನ ಹಾಳು ಮಾಡಿದ್ದು ತಪ್ಪು ಅಂತ ನಿಮ್ಮ ಮಗನ ಗಟ್ಟಿಯಾಗಿ ಹೇಳಿದ್ದೀರಾ? ಇನ್ಮುಂದೆ ಈ ಮನೆನ, ಈ ಮನೆಯವ್ರನ್ನ ನಂಬ್ಕೊಂಡು ನಾನಿರೋಕ್ಕಾಗಲ್ಲ. ನಿನ್ನ ಮಾತನ್ನ ನಾನು ಅಲ್ಲ ಅಂತ ಹೇಳಲ್ಲಮ್ಮ. ಈ ಮನೆ ನಂಬ್ಕೊಂಡು ಬಂದ ಹೆಂಗಸರಿಗೆಲ್ಲ ಕಣ್ಣೀರಲ್ಲಿ ಕೈ ತೊಳೆಯೋ ದೌರ್ಭಾಗ್ಯ. ನಂಬಿದವರೆಲ್ಲ ಹಾಳಾದ್ರು. ನನ್ನ ಮಕ್ಕಳಂತೂ ಮನೆಗಾಗ್ಲಿ ನಂಬ್ಕೊಂಡು ಬಂದ ಹೆಂಡತಿರಿಗಾಗ್ಲಿ ಯಾವ ಸುಖನೂ ಕೊಡಲಿಲ್ಲ. ಒಳ್ಳೆ ಮಕ್ಕಳಾಗೂ ಬಾಳಲಿಲ್ಲ. ಒಬ್ಬೊಬ್ರದ್ದು ಒಂದೊಂದು ಗೋಳು. ಇಬ್ರು ಪಾಪದ ಗಂಟು ಕಟ್ತಾನೇ ಇದ್ದಾರೆ. ನನ್ನ ಗಂಡು ಮಕ್ಕಳ ಬಗ್ಗೆ ನನಗೆ ಯಾವ ಆಸೆನೂ ಉಳಿದಿಲ್ಲ ಚಿತ್ರ. ನನ್ನ ಸೊಸೆ ಅಂದ್ರೆ ನನ್ನ ಮಕ್ಕಳು ಅಂತ ತಿಳ್ಕೊಂಡಿದ್ದೀನಿ.
ನೀನಾಗ್ಲಿ ಕಲ್ಪನಾ ಆಗಲಿ ನನ್ನ ಸೊಸೆ ಅಂದಿರಲ್ಲ. ನಾನು 3 ಜನ ಹೆಣ್ಮಕ್ಳನ್ನ ಹೆತ್ತಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ನನ್ನ ಮಗಳು ಅನ್ನೋ ಸಲಿಗೆಯಲ್ಲಿ ನಿನ್ನ ಹತ್ರ ಮಾತಾಡ್ತಿದ್ದೀನಿ. ನನ್ನ ಮಗ ನಿನಗೆ ಮೋಸ ಮಾಡಿದಾಗ ಎಲ್ರಿಗಿಂತ ಹೆಚ್ಚು ಕಣ್ಣೀರು ಹಾಕಿದ್ ನಾನು. ಏನ್ ಮಾಡ್ಲಿ, ಸುಮ್ಮನೆ ನನ್ನ ಕೈಲಾಗಿತ್ತು. ಈಗಲೂ ನನಗೆ ನೋವು ಕೊಡ್ತಾ ಇರೋದು ನಿನ್ ಮೇಲಾದ ಅನ್ಯಾಯ, ಕಲ್ಪನಾ ಮೇಲೆ ನಡೀತಿರೋ ಅನ್ಯಾಯ. ಅಂದ್ರೆ ಈ ಹೆಣ್ಮಕ್ಳ ಸಂಕಟನ ಪರಿಹಾರ ಮಾಡೋಕ್ಕಾಗದೆ ಇರೋ ಸಹಾಯಕ ತಾಯಿಯಾಗಿದ್ದೀನಮ್ಮ. ನೀನೇನು ಯೋಚನೆ ಮಾಡಬೇಡ ಚಿತ್ರ. ನಿನ್ನ ಹಣದ ವ್ಯವಸ್ಥೆ ನಾನು ಮಾಡ್ತೀನಿ. ಪಿತ್ರಾರ್ಜಿತ ಆಸ್ತಿ ಅಲ್ಲದೆ ನಿನ್ನ ಮಾವನವರೇ ಮಾಡಿರೋ ಸ್ವಂತ ತೋಟ ಇದೆ. ಅವ್ರನ್ನ ಒಪ್ಪಿಸಿ ಅದನ್ನ ಮಾರಿಯಾದ್ರೂ ನಿನ್ನ ಹಣ ನಿನಗೆ ಸಿಗೋ ಹಾಗೆ ಮಾಡ್ತೀನಿ. ಸಾಕು, ಇನ್ಮೇಲೆ ನನ್ನ ಸೊಸೆ ಅಂದ್ರು ನಂತರ ಗೋಳು ಅನುಭವಿಸಬಾರ್ದು. ಅರ್ಚನಾ, ಅಮ್ಮಾಜಿ, ನಿನ್ನ ಆಸೆ ಕೈಗೂಡ್ತಾ ಇದೆ. ಏನಾಯ್ತು ಅಮ್ಮಾಜಿ? ನನಗೇನು ಗೊತ್ತಾಗ್ತಾ ಇಲ್ಲ. ಸದ್ಯದಲ್ಲೇ ಗೊತ್ತಾಗುತ್ತೆ. ಮನೆಯಲ್ಲಿ ಯುದ್ಧ ಶುರುವಾಗಿದೆ. ಇವತ್ತು ಬೀಜ ಮೊಳಕೆ ಒಡೆದಿದೆ. ಹೌದಾ ಅಮ್ಮಾಜಿ? ಮನೆ ಹಿರಿ ಸೊಸೆ ಇವತ್ತು ಪಾಲ್ ಕೇಳಿದಾಳೆ. ಆ ಚಿತ್ರನ ಅಮ್ಮಾಜಿ, ಅವಳು ಬರೀ ಬಾಯಿ ಬಡ್ಕಿ, ಸುಮ್ಮನೆ ಕೂಗಾಡ್ತಾಳೆ. ಬರೀ ಬಾಯಿ, ಕೈಲಿ ಏನೂ ಆಗಲ್ಲ. ಇರಬಹುದು, ಆದರೆ ಈಗ ಆ ಧರ್ಮಯ್ಯನ ಹಿಂದೆ ಬಿದ್ದಿದ್ದಾಳೆ. ನನ್ನ ಆಸ್ತಿ ನನಗೆ ಬೇಕೇ ಬೇಕು ಅಂತ ಹಠ ಹಿಡಿದಿದ್ದಾಳೆ. ಅವಳಿಂದ ಯಾವುದು ಆಗಲ್ಲ ಅಮ್ಮಾಜಿ. ಈಗಾಗಲೇ ಬೇಕಾದದ್ದು ಸರಿ ಕೇಳಿದಾಳೆ. ಇವತ್ತು ಕೇಳ್ತಾಳೆ, ನಾಳೆ ತೆಪ್ಪಗಾಗ್ತಾಳೆ. ಅದರಿಂದ ಯಾವ ಪ್ರಯೋಜನನೂ ಇಲ್ಲ. ಇದುವರೆಗೂ ಅವಳ ಮನಸ್ಸಿನ ಆಜ್ಞೆ ಮೇಲೆ ಕೇಳ್ತಾ ಇದ್ಲು. 2 ದಿನದಲ್ಲಿ ಮನಸ್ಸು ಮೆದುವಾಗ್ತಾ ಇತ್ತು. ಈಗ ಹಾಗಲ್ಲ. ನನ್ನ ಆಜ್ಞೆ ಮೇಲೆ ಅವಳು ಕೇಳ್ತಾ ಇದ್ದಾಳೆ. ನಾನು ಅವಳ ಮೂಲಕ ಕೇಳಿಸ್ತಾ ಇದ್ದೀನಿ. ಅರ್ಚನಾ, ಆಯಿತು ಆಯಿತು ಅಮ್ಮಾಜಿ. ಆದರೂ ಇದು ಮೊದಲನೇ ಹೆಜ್ಜೆ. ಒಂದೊಂದು ಹೆಜ್ಜೆ ಇಟ್ಟಾಗಲೂ ನಿನ್ನ ಒಂದೊಂದೇ ಆಸೆ ಪೂರೈಸ್ತಾ ಬರುತ್ತೆ. ನೋಡ್ತಾ ಇರು. ಆಯಿತು ಅಮ್ಮಾಜಿ. ಇಲ್ಲ, ಆ ಚಿತ್ರದಿಂದ ಏನೂ ಆಗಲ್ಲ. ಆದರೆ ಅಮ್ಮಾಜಿ ಮನ್ಸು ಮಾಡಿದ್ರೆ ಆದರೂ ಆಗಬಹುದು.